ನೋಡಿ, ಆಗಸ್ಟ್ ತಿಂಗಳಲ್ಲಿ 4ನೇ ತಾರೀಕಿಂದ 10ನೇ ತಾರೀಕು, 4/8/2025ರಿಂದ 10/8/2025ವರೆಗೂ ಒಂದು ವಾರದ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. 12 ರಾಶಿ, ಮೇಷದಿಂದ ಮೀನ ರಾಶಿವರೆಗೂ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸಣ್ಣ ಸಣ್ಣ ಒಂದು ರೆಮಿಡಿ ಕೂಡ ಕೊಡ್ತೀನಿ, ಟಿಪ್ಸನ್ನು ಕೊಡ್ತೀನಿ. ನೋಡಿ, ಮೊದಲಿಗೆ ಮೇಷರಾಶಿ. ಸೊ ಮೇಷರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ಮೇಷರಾಶಿಯವರಿಗೆ 3ರಲ್ಲಿ ಶುಕ್ರ ಮತ್ತು ಗುರು ಇರ್ತಾರೆ. ಮತ್ತು ರಾಶ್ಯಾಧಿಪತಿ ಕುಜ ಬಂದು ಅವ್ರಿಗೆ ಮೇಷರಾಶಿಗೆ 6ನೇ ಮನೇಲಿ ಇರ್ತಾರೆ. ಸೊ ಶುಕ್ರ ಗುರು 3ರಲ್ಲಿರೋದು ಒಳ್ಳೆ ಫ್ರೆಂಡ್ಸು ಅಥವಾ ಅವರ ಒಂದು ಬಂಧು ಬಳಗದವರೆಲ್ಲ ತುಂಬ ಚೆನ್ನಾಗಾಗ್ತಾರೆ. ಅಣ್ಣ ತಮ್ಮ ತಂಗಿ ಇವರೆಲ್ಲರೂ ಕೂಡ ಮೇಷರಾಶಿಯವ್ರಿಗೆ ತುಂಬ ಚೆನ್ನಾಗಿರ್ತಾರೆ. ಈ ವಾರದಲ್ಲಿ ತುಂಬ ಅನ್ಯೋನ್ಯತೆಯಾಗಿರ್ತಾರೆ. ಯಾವುದೇ ಒಂದು ಮತ್ತು ಕೆಲವೊಂದು ಶುಭ ಕಾರ್ಯಗಳು ಕೂಡ ಮೇಷರಾಶಿಯವ್ರ ಮನೇಲಿ ನಡೆಯುತ್ತೆ. ಅವ್ರ ಮನೇಲಿ ನಡಿಬೋದು, ಅವರ ಕುಟುಂಬದಲ್ಲಿ ಕೂಡ ನಡಿಬೋದು. ಅದು ಒಂದು ಶುಭ ಕಾರ್ಯಗಳು, ಒಳ್ಳೆ ಹಬ್ಬದ ವೈಬ್ರೇಷನ್ನು ಇರುತ್ತೆ. ಹೇಗೂ 8ನೇ ತಾರೀಕು ಹಬ್ಬ ಬರುತ್ತೆ. ಹಬ್ಬ ಆದಮೇಲೆ 10ನೇ ತಾರೀಕು, ಯಾಕಂದರೆ ಶ್ರಾವಣದಲ್ಲಿ ಶನಿವಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಶ್ರಾವಣ ಶನಿವಾರ ಅನ್ನೋದು ಹೆಚ್ಚು ಪ್ರಸಿದ್ಧಿಯಾಗಿದೆ. ಸೊ ಹಾಗಾಗಿ ಈ ಒಂದು ವಾರ ಕೂಡ 4ರಿಂದ 10ನೇ ತಾರೀಕುವರೆಗೂ ಮೇಷರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಶುಭ ಕಾರ್ಯಗಳು, ಹಬ್ಬದ ವಾತಾವರಣ, ಖರ್ಚು ಎಲ್ಲ ಕೂಡ ಆಗ್ತಾ ಇರುತ್ತೆ. ಹಾಗೆ ನೋಡಿ, 4ರಲ್ಲಿ ಸೂರ್ಯ ಬುಧ ಇರೋದ್ರಿಂದ ಮನೆ ಏನಾದರೂ ಇವರು ಮನೆ ಕಟ್ಟೋದು ಅಥವಾ ಮನೆ ಗುರುಪ್ರವೇಶ ಮಾಡ್ಕೊಳ್ಳೋದು ಅಥವಾ ಇವ್ರಿಗೆ ಏನಾದರೂ ಮನೆ ರಿಲೇಟೆಡ್ ಆಗಿರ್ಬೋದು ಅಥವಾ ಕೋರ್ಟು ಕಚೇರಿಯಲ್ಲಿ ಯಾವುದಾದ್ರೂ ಒಂದು ಕೇಸ್ ಯಾವುದಾದ್ರೂ ನಡೀತಿದ್ರೆ ಅದು ಕೂಡ ಇವ್ರ ಕಡೆ ಆಗೋದು, ಇದೆಲ್ಲ ಶುಭ ಅಂತ ಹೇಳ್ತೀನಿ. ಇದೆಲ್ಲ ಕೂಡ ಮೇಷರಾಶಿಯವ್ರಿಗೆ ನಡೆಯುತ್ತೆ ಈ ವಾರದಲ್ಲಿ. ಹಾಗೆ 5ನೇ ಮನೇಲಿ ಕೇತು ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಗೋದು ಇರ್ಬೋದು, ಅಥವಾ ಸ್ಕೂಲಲ್ಲಿ ಚಿಕ್ಕ ಮಕ್ಕಳಿಗೆ, ಅದೇ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲೋ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಿರ್ಬೋದು, ಅಥವಾ ಸ್ಕೂಲಲ್ಲಿ ಮಾರ್ಕ್ಸ್ ಸರಿಯಾಗಿ ತೊಗೊಳ್ದಿರ ಇರೋದಿರ್ಬೋದು. ಈ ಥರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ, ಒಂಚೂರು ಮನಸ್ತಾಪ. ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳಿದ್ರೆ ಏನೋ ಆಯಿತು ಟ್ಯೂಷನ್ಗೆ ಹಾಕೋಣ ಅಂದ್ಕೊಂಡು ಬರ್ತೀವಿ. ಅದೇ ದೊಡ್ಡ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು, ಕೆಲ್ಸಕ್ಕೆ ಹೋಗೋ ಮಕ್ಕಳಿದ್ರೆ ಬಿಡ್ತೀವಾ, ಬೈತೀವಿ, ಏನು ಹಿಂಗಾಗಿದೆ ಅಂತ ಮನಸ್ತಾಪ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ಮಕ್ಕಳ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತೀನಿ ಮೇಷರಾಶಿಯವ್ರಿಗೆ. ಹಾಗೆ 6ರಲ್ಲಿ ಕುಜ ಇರೋದ್ರಿಂದ ಈ ಪ್ರಾಪರ್ಟಿ ಲಿಟಿಗೇಷನ್ ಆಗಬಹುದು, ಅಥವಾ ನಿಮ್ಮ ಒಂದು ಪ್ರಾಪರ್ಟಿನ ಯಾರಾದರೂ ಅಕ್ವೈರ್ ಮಾಡ್ಕೊಳ್ಬೋದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಅಡ್ವಾನ್ಸ್ ಮಾಡಿರ್ತೀರಿ. ಮನೆ ವಿಚಾರದಲ್ಲಿ ಕೂಡ ನಿಮ್ಮ ಮನೆ ಬಾಡಿಗೆ ಮನೇಲಿರೋರು ಅಥವಾ ಲೀಸಲ್ಲಿರೋರು ಓನರ್ ಬಂದು ಗಲಾಟೆ ಮಾಡ್ಬೋದು, ಮನೆ ಖಾಲಿ ಮಾಡಿ ಅಂತ, ಅಥವಾ ಮನೆ ಹುಡುಕ್ತಾ ಇರ್ತೀರಾ. ಈ ಕಿರಿಕಿರಿ ಜಾಸ್ತಿ, ಮನೆ, ಪ್ರಾಪರ್ಟಿ, ಭೂಮಿ ವಿಷಯ, ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ, ಇವ್ರಿಗೆಲ್ಲರಿಗೂ ಸ್ವಲ್ಪ ಕಿರಿಕಿರಿ ಅನ್ನೋದು ಮೇಷರಾಶಿಯವ್ರಿಗೆ ಆಗುತ್ತೆ. ಸೊ ಮೇಷರಾಶಿಯವರು ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಈ ಒಂದು ವಾರದಲ್ಲಿ, ಈ ವಾರದಲ್ಲಿ. ಹಾಗೆ ಮುಖ್ಯವಾಗಿ ನೋಡಿ, ರಾಹು ನಿಮಗೆ ಮೇಷರಾಶಿಯವರಿಗೆ 11ನೇ ಮನೇಲಿ ಇರ್ತಾನೆ. ರಾಹು 11ನೇ ಮನೇಲಿರೋದು ತುಂಬ ಲಾಭವನ್ನೇ ಕೊಡ್ತಾನೆ. ಯಾಕಂದರೆ ಶುಭ ಅಶುಭ ಫಲಗಳು ಎರಡೂ ಇರ್ತವೆ ಒಂದು ವಾರದಲ್ಲಿ, ಬರೀ ಅಶುಭ ಫಲಗಳೇ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಯಾವುದೋ ಒಂದು ಕಡೆಯಿಂದ ಒಂದು ಧನಗಮನ ಆಗೋದಿರ್ಬೋದು, ಅಥವಾ ನೀವೆಲ್ಲೋ ದುಡ್ಡು ಏನು ಮಾಡಿರ್ತೀರಾ, ಒಂದು ಇನ್ಶೂರೆನ್ಸ್ ಮಾಡಿರ್ತೀರಾ, ಇಲ್ಲ ಎಲ್ಲೋ ಒಂದು ಕಡೆ ಫಂಡ್ ಇಟ್ಟಿರ್ತೀರಾ, ಅದು ಕೂಡ ನಿಮ್ಮ ಕೈ ಸೇರ್ಬೋದು. ಇಲ್ಲ ನಿಮ್ಮ ಒಂದು ಪೂರ್ವಿಕರ ಕಡೆಯಿಂದ ಕೂಡ ನಿಮ್ಮ ಫಂಡು ನಿಮ್ಮ ಕೈಗೆ ಸೇರ್ಬೋದು. ಈ ಥರ ಒಂದು ಧನಾಗಮನ ಕೂಡ ನಿಮ್ಗಾಗತ್ತೆ ಅಂತ ಹೇಳ್ತೀನಿ. ಮತ್ತು 12ನೇ ಮನೇಲಿ ಶನಿ ಇರೋದು, ನೀವು ಶನಿಯ ಒಂದು ಟೆಂಪಲ್ಗೆ ಹೋಗಬೇಕಾಗತ್ತೆ. ಯಾಕಂದರೆ 12ನೇ ಮನೆ ಶನಿ ಅಂಥ ಒಳ್ಳೆಯವನಲ್ಲ. ನಿಮಗೆ 11ನೇ ಅವನು ನಿಮ್ಮ ಮೇಷರಾಶಿಗೆ 10 ಮತ್ತು 11ನೇ ಅವನು 12ನೇ ಮನೆಗೆ ಬಂದಿದ್ದಾನೆ. 10, 11 ಅಂತಂದರೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲಸದಿಂದ ಇವಾಗ ಫಾರಿನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿರ್ತೀರಾ ಅವ್ರಿಗೆ ಕೆಲಸ ಇಲ್ದಿರ ಇಂಡಿಯಾಗೆ ಬರ್ಬೋದಾಗಿರ್ಬೋದು, ಇಲ್ಲಿ ಸ್ವಲ್ಪ ದಿನ ಕೆಲಸ ಇಲ್ದಿರ ಇರ್ಬೋದು. ಈ ಥರ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ 10, 11 ಕೆಲಸ ಮತ್ತು ದುಡ್ಡು ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಟೈಟ್ ಆಗ್ತೀರಿ ಅಂತ ಹೇಳ್ತೀನಿ. ಇದಕ್ಕೆ ರೆಮಿಡಿ ಏನಪ್ಪ ಅಂತಂದರೆ ಮೇಷರಾಶಿಯವ್ರಿಗೆ ನೀವು ಎಳ್ಳೆಣ್ಣೆಯನ್ನು ನೀವು ಶನಿ ಟೆಂಪಲ್ಗೆ ಕೊಡ್ಬೋದು, ಅಥವಾ ಎಳ್ಳೋ ಒಂದು ದೀಪವನ್ನು ಶನಿವಾರ ಶನಿ ಮಹಾತ್ಮನ ಒಂದು ದರ್ಶನ ಮಾಡ್ಕೊಂಡು ಬರೋದಾಗಿರ್ಬೋದು. ಯಾಕಂದರೆ ಇವಾಗ ಶ್ರಾವಣ ಮಾಸದಲ್ಲಿ ಶನಿವಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶನಿ ಮಹಾತ್ಮನಿಗಿರ್ಬೋದು, ಆಂಜನೇಯನಿಗಿರ್ಬೋದು, ವೆಂಕಟೇಶ್ವರನಿಗಿರ್ಬೋದು, ಇದೆಲ್ಲ ತುಂಬ ಪವರ್ಫುಲ್ ಡೇಸು ಅಂತ ಹೇಳ್ತೀವಿ. ಪೂಜೆ ಮಾಡುವಂಥ ಒಂದು ತಿಂಗಳಾಗಿರೋದ್ರಿಂದ ನೀವು ಶನಿವಾರ ಶನಿ ಮಹಾತ್ಮನ ಟೆಂಪಲ್ಗೆ ಹೋಗಿ, ಅಥವಾ ಆಂಜನೇಯನ ಟೆಂಪಲ್ಗೆ ಹೋಗಿ, ರಾಮನ್ ಟೆಂಪಲ್ಗೆ ಹೋಗಿ, ವಿಷ್ಣು ಟೆಂಪಲ್ಗೆ ಹೋಗಿ, ಎಲ್ಲ ಕೂಡ ನೀವು
ನೀವು ಯಾಕಂದರೆ ಟೆಂಪಲ್ ವಿಸಿಟ್ ಮಾಡೇ ಮಾಡ್ತೀರಾ ಈ ತಿಂಗಳಲ್ಲಿ ಅಂತ ಎಲ್ಲ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಅದ್ರ ಜೊತೆ ಮುಖ್ಯವಾಗಿ ಯಾವುದಾದ್ರೂ ಒಂದು ಶನಿವಾರ ಎಳ್ಳನ್ನು ಯೂಸ್ ಮಾಡಿ ತುಂಬ ಪುಳಿಯೋಗರೆನ ಮಾಡ್ಕೊಳ್ಳಿ. ಪುಳಿಯೋಗರೆನ ಮಾಡಿ ಯಾವುದಾದ್ರೂ ಒಂದು ದೇವಸ್ಥಾನದ ಹತ್ರ ಹೋಗಿ ಪ್ರಸಾದವಾಗಿ ಹಂಚಿ ಮೇಷರಾಶಿಯವರು, ತುಂಬ ಒಳ್ಳೆಯದಾಗತ್ತೆ. ಅದು ಬಿಟ್ಟರೆ ಹಾಗೆಗೆ ನೀವು ತಿಂದಿರ ಎಂಜಿಲ್ ಮಾಡಿದ್ರೆ ಒಂದಿಡೀ ಅನ್ನವನ್ನು ನಿಮ್ಮ ಈ ವೀಕಲ್ಲಿ ಯಾವ ಡೇ ಬೇಕಾದರೂ ಹಾಕ್ಬೋದು. ಅದರಲ್ಲೂ ಶನಿವಾರ ಹಾಕಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ಬಂದರೆ ಸಿಕ್ಕಾಪಟ್ಟೆ ಪಾಸಿಟಿವ್. ಸೊ ಇದರಿಂದ ಈ ಎಲ್ಲ ಪ್ರಾಬ್ಲಮಿಂದನೂ ಹೊರ ಬರ್ತೀರಿ ಅಂತ ಹೇಳ್ತೀನಿ. ಸೊ ಈ ಒಂದು ರೆಮಿಡಿಯನ್ನು ನೀವು ಮೇಷರಾಶಿಯವ್ರು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ನೆಕ್ಸ್ಟು ವೃಷಭ ರಾಶಿಯವರಿಗೆ ಈ ವಾರ ಹೇಗಪ್ಪ ಅಂದರೆ ನೋಡಿ, 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಶುಕ್ರ ಮತ್ತು ಗುರು, ಲಗ್ನಾಧಿಪತಿ ಶುಕ್ರ 2ನೇ ಮನೆಗೆ ಹೋಗಿದ್ದಾನೆ. ಸೊ ನಿಮಗೆ ತುಂಬ ಚೆನ್ನಾಗಿದೆ, ತುಂಬ ದುಡ್ಡು ಕಾಸು ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಆದರೆ ಶನಿ ದೃಷ್ಟಿ ಲಗ್ನಕ್ಕೆ ಬೀಳೋದ್ರಿಂದ, ಶನಿಯ 3ನೇ ದೃಷ್ಟಿ ಲಗ್ನಕ್ಕೆ ಬೀಳೋದ್ರಿಂದ ಫ್ರೆಂಡ್ಸ್ ಜೊತೆ ಸ್ವಲ್ಪ ಜೋಪಾನವಾಗಿರಿ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ. ಮಾತು ಎಚ್ಚರಿಕೆಯಿಂದ ಇರಲಿ, ಅತಿಯಾಗಿ ಏನಾದರೂ ಮಾತಾಡಿ ಸಿಕ್ಕಾಕೊಳ್ಬೇಡಿ. ಆಲ್ಮೋಸ್ಟ್ ವೃಷಭ ರಾಶಿಯವರೆಲ್ಲ ಮಾತಿನಿಂದ ಎಲ್ಲ ಕಡೆ ಸಿಕ್ಕಾಕೊಳ್ತಿದ್ದಾರೆ. ಕೆಲವರೆಲ್ಲ ಸೆಲೆಬ್ರಿಟೀಸು ವೃಷಭ ರಾಶಿಯವರು ಇದರಲ್ಲಿ ವೈರಲ್ ಕೂಡ ಆಗಿದ್ದಾರೆ. ಅವರೇನೇ ದುಡ್ಡು ಕಾಸು ಏನೇ ಇರ್ಬೋದು, ಸಂಪಾದನೆ ಧನ ಗಮ ಆಗ್ತಾ ಇರ್ಬೋದು. ಆ ನಾನು ಹೇಳಿದೆ ಹಣಕಾಸು ವಿಷಯದಲ್ಲಿ ತುಂಬ ಚೆನ್ನಾಗಿರ್ತೀರ, ಕೆಲಸದ ವಿಚಾರದಲ್ಲೂ ತುಂಬ ಚೆನ್ನಾಗಿರ್ತೀರ. ಆದರೆ ಎಲ್ಲೋ ಒಂದು ಕಡೆ ಮಾತು ನಮ್ಮ ಒಂದು ಅಹಂ ಈಚೆ ಬಂದ್ಬಿಡುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ವೃಷಭ ರಾಶಿಯವರು. ಜೊತೆಗೆ ನೋಡಿ, 3ನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದಾರೆ. ಸೂರ್ಯ ಬುಧ ಇರೋದು ನಿಮಗೆ 3ನೇ ಮನೆಯಲ್ಲಿದ್ದಾಗ ಯಾರೋ ಹಳೆ ಫ್ರೆಂಡ್ಸು ಸಿಗ್ಬೋದು, ನಿಮಗೆ ಓಲ್ಡ್ ಫ್ರೆಂಡ್ ಸಿಗ್ಬೋದು. ಇಲ್ಲ ನೀವು ತುಂಬ ವರ್ಷದಿಂದ ಯಾರನ್ನಾದ್ರೂ ನೋಡಬೇಕು ಅಂತಿದ್ರೆ ಸಡನ್ನಾಗಿ ನೋಡ್ಬೋದು. ಇದೆಲ್ಲ ಕೂಡ ವೃಷಭ ರಾಶಿಯವರಿಗೆ ನಡೆಯುತ್ತೆ. 4ನೇ ಮನೇಲಿ ಕೇತು ಇರೋದ್ರಿಂದ ವೃಷಭ ರಾಶಿಯವರು ತಾಯಿಯ ಆರೋಗ್ಯದಲ್ಲಿ ಜೋಪಾನವಾಗಿರಬೇಕು, ಮನೆ ವಿಚಾರದಲ್ಲಿ ಜೋಪಾನವಾಗಿರಬೇಕು. ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ನಾವು ಹೇಳಿದ್ದೀವಿ, ಎಲ್ಲರೂ ಹೇಳಿದ್ದಾರೆ. ಯಾಕಂದರೆ ಗುರು ಬದಲಾವಣೆಯಿಂದ, ಶನಿ ಬದಲಾವಣೆಯಿಂದ, ರಾಹುವಿನ ಬದಲಾವಣೆಯಿಂದ ಅದೇ ವೃಷಭ ರಾಶಿಯವರಿಗೆ ಶನಿ ದೃಷ್ಟಿಯಿಂದ ಕೆಲವೊಂದು ಕಷ್ಟಗಳು ಬಂದೇ ಬರುತ್ತೆ. ಹಣಕಾಸು ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ಸೊ ಮನೆಯಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಮನೆ ಅಂತ ಬಂದಾಗ ಮನೆಗೆ ಹೋದಾಗ ನೆಮ್ಮದಿ ಇರಲ್ಲ, ಮನೆಯಲ್ಲಿ ಇದ್ದು ಇಲ್ಲದೆ ಇರೋ ಥರ ಆಗ್ತಾ ಇರುತ್ತೆ. ಇದು ವೃಷಭ ರಾಶಿಯವರಿಗೆ ಈ ವಾರ ಅತಿ ಹೆಚ್ಚು ಆಗಿರುತ್ತೆ. ಹಾಗೆ 5ರಲ್ಲಿ ಕುಜ ಅಂತ ಬಂದಾಗ ಶನಿ ದೃಷ್ಟಿ ನೇರ 7ನೇ ಮನೆ, 7ನೇ ದೃಷ್ಟಿ, ಶನಿಯ 7ನೇ ದೃಷ್ಟಿ ನಿಮ್ಮ ವೃಷಭ ರಾಶಿಯ 5ನೇ ಮನೆಗೆ ಬಿದ್ದಾಗ ಮಕ್ಕಳಿಂದ ತುಂಬ ತೊಂದರೆ ಅನುಭವಿಸ್ತೀರಾ. ಸಣ್ಣ ಮಕ್ಕಳಿದ್ರೆ ಇವಾಗ ಹೇಳಿದೆ ಅವ್ರಿಗೇನೋ ಹೆಲ್ತ್ ಅಪ್ಸೆಟ್ಟು ಈ ಥರ ಅದೇನಾದರೂ ಒಂದು ರಾಮಾಯಣ. ಅದು ಬಿಟ್ಟು ದೊಡ್ಡ ಮಕ್ಕಳಿದ್ರೆ ಅವರ ಒಂದು ಕೆಟ್ಟ ಅಭ್ಯಾಸ ನಿಮಗೆ ಅದು ಗೊತ್ತಾಗುತ್ತೆ. ಮಕ್ಕಳು ಎಲ್ಲೋ ಒಂದು ಕಡೆ, ಯಾಕಂದರೆ ಇವಾಗೆಲ್ಲ ಕಾಲೇಜಿಗೆ ಹೋಗೋ ಮಕ್ಕಳನ್ನ ನಾವು ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ. ಸೊ ಈ ಒಂದು ಮಕ್ಕಳ ಒಂದು ದುರ್ವರ್ತನೆ ನಿಮ್ಗೆ ಗೊತ್ತಾಗಿ ಅದರಿಂದ ಕೂಡ ಅಪ್ಸೆಟ್ ಆಗ್ತೀರಾ. ಒಂದು ಸಡನ್ ಶಾಕಿಂಗ್ ವಿಷಯಗಳು ಕೂಡ ನಿಮ್ಮಲ್ಲಿ ಸೇರುತ್ತೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಕೆಲಸ ಅಂತ ಬಂದಾಗ ಸೂಪರ್ ಕೆಲಸ, ಆದಾಯ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಗಾಡಿ ತೊಗೊಳೋದಾಗಿರ್ಬೋದು, ಮನೆ ತೊಗೊಳೋದಾಗಿರ್ಬೋದು, ಈ ಎಲ್ಲನೂ ಈ ವೃಷಭ ರಾಶಿಯವರಿಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಗುರು ಬದಲಾವಣೆಯಿಂದ, ಶನಿ ಬದಲಾವಣೆಯಿಂದ ಆಗಿದೆ. ಮತ್ತು 8ನೇ ಮನೆಗೆ ಶನಿ ದೃಷ್ಟಿ ಅಂದರೆ 10ರ ಶನಿ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಗೌಪ್ಯ ವಿಷಯ ಏನಿರುತ್ತೆ ವೃಷಭ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ. ನಿಮ್ಮ ತುಂಬ ಆಪ್ತರಿಂದನೇ ಆ ವಿಷಯಗಳು ಈಚೆ ಬರುತ್ತೆ. ಅದರಿಂದ ಮನೇಲಿ ಅನೇಕ ಸಮಸ್ಯೆಗಳಾಗುತ್ತೆ. ಇದಕ್ಕೆ ನೀವು ಪರಿಹಾರ ಅಂತ ಮಾಡಿಕೊಳ್ಳೇಬೇಕು. ನಾನು ಹೇಳಿದೆ, ದುಡ್ಡು ಕಾಸು ಬರುತ್ತೆ, ಮನೆ ಮಠ ತಗೊಳ್ತೀರಾ, ಆಸ್ತಿ ಮಾಡ್ತೀರಾ, ಹೆಸರು ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಶನಿ ದೃಷ್ಟಿ ಬೀಳೋದ್ರಿಂದ, ಶನಿ ತುಂಬ ಒಳ್ಳೆಯ ಜಾಗದಲ್ಲಿದ್ದಾನೆ, ಆದರೆ ಅವನ ದೃಷ್ಟಿ ಲಗ್ನಕ್ಕೆ, ಲಗ್ನದಿಂದ 5ನೇ ಮನೆಗೆ, 5ನೇ ಮನೆಯಿಂದ 10ನೇ ದೃಷ್ಟಿ 8ನೇ ಮನೆಗೆ ಬೀಳೋದ್ರಿಂದ ಸೀಕ್ರೆಟ್ ವಿಷಯಗಳು ಬಯಲಾಗ್ತವೆ. ಇದನ್ನು ಕೇರ್ಫುಲ್ಲಾಗಿ ಇರಬೇಕು ನೀವು ಅಂತ ಹೇಳ್ತೀನಿ. ವೃಷಭ ರಾಶಿ ಇದರಿಂದ ತುಂಬ ಸಫರ್ ಕೂಡ ಮಾಡ್ತೀರಾ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ವೃಷಭ ರಾಶಿಯವರು. ನಿಮ್ಗೇನಪ್ಪ ರೆಮಿಡಿ, ವೃಷಭ ರಾಶಿಯವ್ರಿಗೆ ಏನಪ್ಪ ರೆಮಿಡಿ ಅಂತಂದರೆ, ಅತಿ ಹೆಚ್ಚು ನೀವು ವಿಷ್ಣು ಟೆಂಪಲ್ಗೆ ಹೋಗಬೇಕಾಗತ್ತೆ, ಶುಕ್ರನನ್ನು ಆರಾಧಿಸ್ಬೇಕಾಗತ್ತೆ, ಗುರುನನ್ನು ಕೂಡ, ಯಾಕಂದರೆ ಗುರುವಿನ ಒಂದು ಅನುಗ್ರಹ ನಿಮಗೆ ಬೇಕಾಗಿರುತ್ತೆ. ಕಾಪಾಡೋನು ಅವನೇ ಆಗಿರ್ತಾನೆ, ಶನಿ ಕೂಡ ಕಾಪಾಡಬೇಕಾಗತ್ತೆ. ಹಾಗಾಗಿ ಶನಿ, ಗುರು, ಶುಕ್ರ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ. ಹಾಗೆ
ವೃಷಭ ರಾಶಿಯವರು ಮುಖ್ಯವಾಗಿ ನೀವು ಏನಾದರೂ ಸ್ವೀಟ್ಸನ್ನು ಯಾರಿಗಾದ್ರೂ ದಾನ ಮಾಡಿ, ಒಂದು ಟೆಂಪಲ್ಗೆ ಹೋಗಿ ಅಂತ ಹೇಳಿದೆ, ಆ ಟೆಂಪಲ್ ಹತ್ರ ಹೋಗಿ ಸಣ್ಣ ಸಣ್ಣ ಮಕ್ಕಳಿಗೆ ಹಣ್ಣು ಹಂಪಲು ಸ್ವೀಟ್ಸನ್ನು ಕೊಡಿ. ಸ್ವೀಟನ್ನು ಕೊಟ್ಟಾಗ ಅದರಲ್ಲಿ ಗುರು ಶುಕ್ರ ಇಬ್ಬರು ಇರ್ತಾರೆ. ಅದನ್ನು ನೀವು, ನಾನು ಹೇಳಿದೆ, ಲಡ್ಡು ತೊಗೊಂಡೋಗಿ ನೀವು ಹಂಚಿ ತುಂಬ ಚೆನ್ನಾಗಿರ್ತೀರ. ಈ ವಾರ ನಿಮಗೆ ತುಂಬ ಪಾಸಿಟಿವ್ ಇರುತ್ತೆ. ಈ ಎಲ್ಲ ಒಂದು ಗೊಂದಲದಿಂದ ಹೊರಗಡೆ ಬರ್ತೀರಾ. ನೆಕ್ಸ್ಟ್ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ಶನಿ, ಶುಕ್ರ ಮತ್ತು ಗುರು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ತುಂಬ ವೈಬ್ರೇಷನು, ತುಂಬ ಚೆನ್ನಾಗಿರ್ತೀರ. ಮದುವೆ ಆಗೋರು ಮದುವೆ ಮಾಡ್ಕೋಬೋದು. ಯಾರೆಲ್ಲ ಮದುವೆಗೆ ಟ್ರೈ ಮಾಡ್ತಿರ್ತೀರಾ, ಹೆಣ್ಣು ಹುಡುಕ್ತಾ ಇರ್ತೀರಾ, ಅವ್ರಿಗೆಲ್ಲ ಒಳ್ಳೆ ಸಂಬಂಧ ಕೂಡ ಸಿಕ್ಕುತ್ತೆ, ಮದುವೆನೂ ಆಗುತ್ತೆ. ಅದ್ರ ಜೊತೆ ನೋಡಿ, 2ನೇ ಮನೇಲಿ ಸೂರ್ಯ ಬುಧ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ತುಂಬ ಗೌರ್ಮೆಂಟ್ ಕೆಲಸದಲ್ಲಿರೋರು, ಅದರಲ್ಲೂ ಲಾಯರು, ಪೊಲೀಸ್ ಆಫೀಸರು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಪ್ರಮೋಷನ್ ಆಗುತ್ತೆ. ಯಾರೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತೀರಾ, ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ತಿರ್ತೀರಾ, ಅವ್ರಿಗೂ ಕೂಡ ಪ್ರಮೋಷನ್ ಆಗುತ್ತೆ. ಮಿಥುನ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಆದರೆ ಕುಟುಂಬ ವಿಷಯ ಅಂತ ಬಂದಾಗ ನೋಡಿ, ನಿಮಗೂ ಅಷ್ಟೇ, ಕುಟುಂಬ 4ನೇ ಮನೇಲಿ ಕುಜ ಇರೋದ್ರಿಂದ ಪ್ರಾಪರ್ಟಿ ತೊಗೊಳ್ತೀರಾ, ಎಲ್ಲೋ ಒಂದು ಕಡೆ ಲಿಟಿಗೇಷನ್ ಪ್ರಾಪರ್ಟಿಗೆ ಹೋಗ್ಬಿಡ್ತೀರಾ. ಈ ವಾರ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಮಿಥುನ ರಾಶಿಯವ್ರಿಗೆ. ಜೊತೆಗೆ ಮಿಥುನ ರಾಶಿಯವರು ಮುಖ್ಯವಾಗಿ ಏನಪ್ಪ ಅಂತಂದರೆ, ನಿಮಗೆ ಶನಿ ಕೂಡ ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ಗಂಡ ಹೆಂಡತಿ ಮಧ್ಯೆ ಎಲ್ಲೋ ಒಂದು ಕಡೆ ಸಣ್ಣ ಎಳೆ ಸಮಸ್ಯೆ ಆಗುತ್ತೆ. ಸೊ ಈ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಹೇಳಿ? ಮಿಥುನ ರಾಶಿಯವರು ಗಂಡ ಹೆಂಡತಿ ಟ್ರಿಪ್ ಹೋಗಬೇಕು ಅಷ್ಟೇ. ಅದೊಂದು ರೆಮಿಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಹಾಗೆ ಅದರ ಜೊತೆ ನೀವು ಮುಖ್ಯವಾಗಿ ನೀವು ಮಿಥುನ ರಾಶಿಯವರು ಗುರುಗಳ ಒಂದು ಟೆಂಪಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಗುರು ಶುಕ್ರ ಮತ್ತು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಹಾಗೆ ನಿಮ್ಮ ರಾಶಿಯಾಧಿಪತಿ ಬುಧ ಕೂಡ ನಿಮಗೆ 2ನೇ ಮನೆ ಧನಸ್ಥಾನದಲ್ಲಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಹೋಗ್ತವೆ ನಿಮ್ಮ ಮನೇಲಿ. ಗೌರ್ಮೆಂಟ್ ಜಾಬ್ ಅವ್ರಿಗಂತೂ ತುಂಬ ಮಾಡಿಸಿದ್ದು ಒಂದು ವಾರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರ್ತೀರ. ಅದರ ಜೊತೆ ಸಣ್ಣ ರೆಮಿಡಿ ಅಂತ ಅಂದರೆ, ನಿಮಗೆ ಈ ಗ್ರೀನ್ ಟ್ರೀಸ್ ಏನು ಬರುತ್ತೆ, ನರ್ಸರಿಗೆ ಹೋಗಿ ಒಂದು 5-6 ಥರ ಗಿಡಗಳನ್ನ ತೊಗೊಂಡು ಬನ್ನಿ. ನಿಮ್ಗೆ ಗೊತ್ತಿರೋರಿಗೆ, ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಆ ಒಂದು ಗಿಡಗಳನ್ನ ಕೊಡಿ. ಪಾಟಲ್ಲಿ ಹಾಕೋಕ್ಕೆ ಗಿಡಗಳನ್ನ ಕೊಡಿ. ಅದೇನಾಗುತ್ತೆ, ನೀವು ಅವರು ಆ ಗಿಡಕ್ಕೆ ನೀರು ಇದು ಖುಷಿಯಾಗಿ ಬೆಳೆಸ್ತಾರೆ. ಹಾಗಾಗಿ ಒಳ್ಳೊಳ್ಳೆ ಗಿಡಗಳನ್ನ ಒಂದು 5 ಜನಕ್ಕೆ ಗಿಡಗಳನ್ನ ಕೊಡಿ. ಸೂಪರ್ ರೆಮಿಡಿ. ಅದೊಂದು ಮಾಡಿಕೊಂಡ್ರೆ ಸಾಕು, ತುಂಬ ಹ್ಯಾಪಿಯಾಗಿರ್ತೀರ. ಕಟಕ ರಾಶಿಯವರು ಸೂರ್ಯ ಬುಧ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಹಾಗಾಗಿ ಏನು ಕಟಕ ರಾಶಿಯವರು ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತೀರ ನೋಡಿ, ಅವ್ರಿಗೆ ಸೂಪರ್. ಯಾಕಂದರೆ 12ನೇ ಮನೇಲಿ ಗುರು ಶುಕ್ರ ಇರ್ತಾರೆ. ದುಡ್ಡು ಸಖತ್ತಾಗಿ ಖರ್ಚು ಮಾಡ್ತೀರಾ ಕಟಕ ರಾಶಿಯವರು, ಯಾಕಂದರೆ ದುಂದು ವೆಚ್ಚ ಮಾಡೋದು ಜಾಸ್ತಿ ಆಗಿರುತ್ತೆ. ಹಾಗೆ ಕಟಕ ರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆಲ್ಲ ತುಂಬ ಸೂಪರು. ಅವರು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ KS IAS ಎಕ್ಸಾಮ್ ಏನು ಬರೀತಾರೆ ಅವ್ರಿಗೆಲ್ಲರಿಗೂ ಸಖತ್ ಒಳ್ಳೆ ದಿನ, ಒಳ್ಳೆಯ ಒಂದು ವಾರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರ್ತೀರ. ಬಟ್ 2ನೇ ಮನೇಲಿ ಕೇತು, 2ನೇ ಮನೇಲಿ ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದಾಗ ಕಿರಿಕಿರಿ ಜಾಸ್ತಿ ಆಗುತ್ತೆ. 3ನೇ ಮನೇಲಿ ಕುಜ, ಫ್ರೆಂಡ್ಸು, ಅಕ್ಕ ತಂಗಿ, ಅಣ್ಣ ತಮ್ಮ ಇವರಿಂದ ಸ್ವಲ್ಪ ದೂರ ಇರಿ. ಫ್ರೆಂಡ್ಸು ಓಕೆ, ಅಣ್ಣ ತಂಗಿ ಅಕ್ಕ ತಮ್ಮ ಯಾರೂ ಆಗೋದಿಲ್ಲ. ಅದರಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ವಿಷಯದಲ್ಲಿ ಏನಾದರೂ ಸ್ವಲ್ಪ ಎಳೆದಾಟ ಆಗ್ಬೋದು. ಹಾಗೆ 8ರಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ. ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಕೂಡ ಹುಷಾರಾಗಿರಿ. ಮತ್ತು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಒಂದು ಹಳೆ ಕೋರ್ಟು ಕೇಸು, ಯಾವುದಾದ್ರೂ ನಿಮ್ಮ ತಾತನ ಕಾಲದ ಆಸ್ತಿ, ಯಾವುದಾದ್ರೂ ಪಿತೃ ಆಸ್ತಿ ಇದ್ದರೆ ಅದರಲ್ಲಿ ಸಣ್ಣದಾಗಿ ಯಾವುದಾದ್ರೂ ಒಂದು ಕೋರ್ಟು ಕೇಸು ಅಂತ ನಡೀತಿದ್ರೆ ಅದು ಹೆಚ್ಚಾಗ್ಬೋದು ಅಂತ ಹೇಳ್ತೀನಿ. ಮತ್ತು ಗುರು ಶುಕ್ರ 12ನೇ ಮನೆಗೆ ಬಂದಿರೋದ್ರಿಂದ ಅದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ರೆಮಿಡಿ ಅಂತ ಬಂದಾಗ ಕಟಕ ರಾಶಿಯವ್ರಿಗೆ ಏನಿಲ್ಲ, ನಿಮ್ಮದೇ ರೆಮಿಡಿ ಏನಪ್ಪ ಅಂತಂದರೆ, ಹರಿಯೋ ನೀರಲ್ಲಿ ಹೋಗಿ ಸ್ನಾನ ಮಾಡಿ, ಅಥವಾ ನೀರಿನ ಬಾಟ್ಲು ತೊಗೊಂಡೋಗಿ ಯಾರಿಗಾದ್ರೂ ದಾನ ಮಾಡಿ. ಆಗಲಿಲ್ವಾ, ಒಂದು ಹಾಲು, ಫಸ್ಟ್ ನೀರು ಹೇಳಿದೆ, ನಿಮ್ಮ ಕೈಲಿ ಆಗೋ ಅಷ್ಟು, ಇಲ್ವಾ ಒಂದು ಹಾಲು ಪ್ಯಾಕೆಟ್ನ ಯಾರಿಗಾದ್ರೂ ಬಡವ್ರಿಗೆ ದಾನ ಮಾಡಿ. ಅವರು ಅದನ್ನು ಹಾಲು ಕಾಯಿಸ್ಕೊಂಡು ಕುಡಿತಾರೆ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಈ ವಾರ ನೀವು ಕೇರ್ಫುಲ್ಲಾಗಿರಬೇಕು. ಅದರಲ್ಲೂ ತುಂಬ ನಮಗೆ ದೇಹದ ಆಲಸ್ಯ ಜಾಸ್ತಿ ಆಗ್ತಾ ಇರುತ್ತೆ. ಸಿಂಹರಾಶಿಯವ್ರಿಗೆ ಆರೋಗ್ಯ ವಿಚಾರದಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. 2ನೇ ಮನೇಲಿ ಕುಜ ಇದ್ದಾನೆ, ಓಕೆ ನಿಮಗೆ, ಯಾಕಂದರೆ ನಿಮ್ಮ ಒಂದು ಪ್ರಾಪರ್ಟಿ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಲಾಭ ಇರುತ್ತೆ ನಿಮಗೆ. ಸಿಂಹರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ, ಎಲ್ಲೋ ಒಂದು ಕಡೆ ಲಾಭವನ್ನು ನೋಡ್ತೀರಾ. ಮತ್ತು ಶುಕ್ರ ಗುರು ಮತ್ತು ನಿಮಗೆ 11ನೇ ಮನೇಲಿ ಬರೋದ್ರಿಂದ ಲಾಭದಲ್ಲಿ ಇರ್ತೀರಾ ಸಿಂಹರಾಶಿಯವರು. ಏನು ಕೆಲಸ ಮಾಡಿದ್ರು ನಿಮ್ಗೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಮಕ್ಕಳಿಂದ ಸ್ವಲ್ಪ ತುಂಬ ಮನಸ್ತಾಪ ಇರುತ್ತೆ.
ನಿಮ್ಮ ಮಕ್ಕಳು ಏನಾದರೂ ಅಂದ್ಬಿಡೋದು, ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗೋದು, ಅಥವಾ ನೀವು ಅದನ್ನೇ ನೆನೆಸ್ಕೊಂಡು ಕೊರಗೋದು, ನಿಮ್ಮ ಮಾತು ಅವ್ರು ಕೇಳ್ತಿರ ಇರೋದು, ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ. ಮಕ್ಕಳು ವಿಚಾರದಲ್ಲಿ ಒಂದು ಬಿಟ್ಟರೆ ಇನ್ನೆಲ್ಲ ಕೂಡ ನಿಮ್ಮ ಸಿಂಹರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಸಿಂಪಲ್ ರೆಮಿಡಿ ಈ ವಾರ ಏನು ಮಾಡ್ಕೋಬೇಕು ಅಂದರೆ, ಮಕ್ಕಳ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಆಗಿರೋದ್ರಿಂದ ಯಾವುದಾದ್ರೂ ಮಕ್ಕಳಿಗೆ ನೀವು, ಅದರಲ್ಲೂ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೀನಿ, ಯಾವುದಾದ್ರೂ ಮಕ್ಕಳಿಗೆ ನೀವು ಪೆನ್ಸಿಲು ಬುಕ್ಕನ್ನು ಕೊಡಿಸಿ. ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟಕ್ಕೆ. ಇಲ್ಲ ನಿಮ್ಮ ಪಕ್ಕದ ಮನೆ ಮಕ್ಕಳಿಗೆ ಪೆನ್ಸಿಲು ಬುಕ್ಕು ಅಂತ ಒಂದೇನಲ್ಲ ನೋಡಿ, ಮಕ್ಕಳಿಗೆ ಅವಶ್ಯಕತೆ, ಮಳೆಗಾಲ, ಯಾರ್ದಾದ್ರೂ ಬಡವ್ರ ಮಕ್ಕಳಿಗೆ ಒಂದು ರೈನ್ ಕೋಟ್ ಕೊಡಿಸಿ. ನಿಮ್ಮ ಕೈಲಿ ಆಗಿರೋ ಅಷ್ಟು ದುಡ್ಡಿಗೆ ಒಂದು ರೈನ್ ಕೋಟ್ ಕೊಡಿಸಿ, ಒಬ್ಬರು ಕೊಡಿಸಿ, ತುಂಬ ಸೂಪರು. ಯಾವುದೋ ಒಂದು ರೀತಿ ಮಕ್ಕಳಿಗೆ ಹೆಲ್ಪ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕನ್ಯಾ ರಾಶಿ, ರಾಶಿಯಲ್ಲಿ ಕುಜ. ನಿಮ್ಮ ಒಂದು ಯಾರು ರಿಯಲ್ ಎಸ್ಟೇಟು, ಯಾರು ಬಿಲ್ಡರ್ಸು, ಅವರೆಲ್ಲ ತುಂಬ ಸೂಪರಾಗಿರ್ತೀರ, ತುಂಬ ಚೆನ್ನಾಗಿರ್ತೀರ. ಆದರೆ ಆರೋಗ್ಯ ವಿಚಾರದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ, ಯಾಕಂದರೆ ಶನಿ ಮತ್ತು ಕುಜ ಎದುರು ಬದ್ರು ನೋಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಬಿರುಕುಂಟಾಗತ್ತೆ, ಸಮಸ್ಯೆ ಆಗುತ್ತೆ, ಅದನ್ನೊಂಚೂರು ನೋಡ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ 6ರಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಜಗಳ, ಯಾರನ್ನು ನೀವು ಸಹಿಸಲ್ಲ, ಇಲ್ಲ ಅವ್ರು ಯಾರು ನಿಮ್ಮನ್ನು ಸಹಿಸಲ್ಲ, ಯಾರಾದರೂ ಬಂದು ಚಾಡಿ ಮಾತು ಹೇಳ್ಬಿಟ್ಟು ಹೋಗಿರ್ತಾರೆ. ಇದನ್ನೆಲ್ಲ ಕೇಳಿಕೊಂಡು ಅದನ್ನೇ ದೊಡ್ಡದು ಮಾಡೋಕ್ಕೆ ಹೋಗ್ಬೇಡಿ. ಯಾರು ಚಾಡಿ ಮಾತಕ್ಕೂ ಕಿವಿ ಕೊಡಬೇಡಿ. ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾತಾಡ್ಕೊಳ್ಳಿ. ಸ್ವಲ್ಪ ಮೌನ ಅಷ್ಟೇ, ಮೌನವಾಗಿದ್ದರೆ ಎಲ್ಲವೂ ಓಕೆ ಆಗುತ್ತೆ. ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಇದರಿಂದ. ಅದು ಬಿಟ್ಟರೆ ನೋಡಿ, ದೊಡ್ಡವ್ರ ಕಡೆಯಿಂದ ಏನಾದರೂ ಗಿಫ್ಟ್ ಸಿಗ್ಬೋದು ನಿಮಗೆ. ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಅಜ್ಜಿ, ಇವ್ರ ಕಡೆಯಿಂದ ಏನಾದರೂ ಗಿಫ್ಟ್, ಹೆಂಗೋ ಹಬ್ಬ ಬರುತ್ತಲ್ಲ, ಏನಾದರೂ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದು. ಸೂರ್ಯ ಬುಧ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಜಾಗದಲ್ಲಿದ್ದಾರೆ. ಹಾಗಾಗಿ ಗೌರ್ಮೆಂಟ್ ಕೆಲಸದಲ್ಲಿರೋರ್ಗಂತೂ ತುಂಬ ಹೇಳಿ ಮಾಡಿಸಿದ್ದ ಒಂದು ವಾರ ಅಂತ ಹೇಳ್ಬೋದು. ಅವರು ಕೂಡ ಕೆಲಸ ಕಾರ್ಯದಲ್ಲಿರೋರಿಗೆ ತುಂಬ ಬೆನಿಫಿಟ್ಟು ಅಂತ ಹೇಳ್ತೀನಿ. ನಿಮ್ಮ ಒಂದೇ ಒಂದು ರೆಮಿಡಿ, ಸ್ಮಾಲ್ ರೆಮಿಡಿ ಏನಪ್ಪ ಅಂತಂದರೆ, ರೆಡ್ ಫ್ರೂಟು, ರೆಡ್ ಆ್ಯಪಲ್ಲು, ರೆಡ್ ತರಕಾರಿನ ತಿನ್ನಿ. ಮತ್ತು ಹಸುಗಳಿಗೆ ನಿಮ್ಮ ಕೈಲಾದರೆ, ಎಲ್ಲಿ ನಿಮ್ಮ ಹಸು ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀರ, ಹಸು ಕಂಡ್ರೆ ವಾರದಲ್ಲಿ ಕಂಡೇ ಕಾಣುತ್ತೆ, ಕಂಡಾಗ ಅದಕ್ಕೆ ಒಂದು ಹಣ್ಣನ್ನು ತಿನ್ನಿಸ್ಬಿಡಿ ನಿಮ್ಮ ಕೈಯಾರೆ. ತುಂಬ ಸೂಪರ್, ನಿಮ್ಮ ವಾರ ಎಲ್ಲ ಸಖತ್ತಾಗಿರುತ್ತೆ. ಆ ವಾರದಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು.